ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ್ರ ಗುರುತೇ ಸಿಗದಂತೆ ಬದಲಾದ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ ಜೊತೆ ನಟಿಸಿದ ಹೀರೋಯಿನ್. 7 ವರ್ಷಗಳಲ್ಲಿ ಕನ್ನಡದ ಬಹುತೇಕ ಸೂಪರ್ ಸ್ಟಾರ್ಗಳೊಂದಿಗೆ ನಟಿಸಿ 2011ರ ನಂತರ ಚಿತ್ರರಂಗದಿಂದ ದೂರವಾದ ನಟಿ ಈಕೆ. ಇದೀಗ ಅವರು ಮಾಡೆಲ್ ಹಾಗೂ ಇನ್ಫ್ಲುಯೆನ್ಸರ್ ಆಗಿ ಸಂಪೂರ್ಣ ಬದಲಾದ ಜೀವನ ಶೈಲಿಯನ್ನ ನಡೆಸ್ತಾ ಇದ್ದಾರೆ. ಆಕೆ ಅಂತಿಂತ ಹೀರೋಯಿನ್ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇದ್ದಿದ್ದು 7 ವರ್ಷ. ಆದ್ರೆ ಈ 7 ವರ್ಷಗಳಲ್ಲಿ ಆಕೆ ಕನ್ನಡದ ಎಲ್ಲಾ ಸೂಪರ್ ಸ್ಟಾರ್ ನಟರೊಂದಿಗೆ ಆಕೆ ನಟಿಸಿದ್ರು. ಪುನೀತ್ ರಾಜ್ಕುಮಾರ್ ಬಿಟ್ಟು ಆಕೆ ಆ ಕಾಲದ ಎಲ್ಲಾ ಸೂಪರ್ ಸ್ಟಾರ್ಗಳ ಜೊತೆ ನಟನೆ ಮಾಡಿದ್ರು. ವಿಷ್ಣುವರ್ಧನ್, ಶಿವರಾಜ್ಕುಮಾರ್, ರವಿಚಂದ್ರನ್, ವಿಜಯ ರಾಘವೇಂದ್ರ, ಉಪೇಂದ್ರ, ರಮೇಶ್, ಆದಿತ್ಯ, ಜಗ್ಗೇಶ್, ಅನಂತನಾಗ್, ಪ್ರೇಮ್, ದಿಗಂತ್, ದರ್ಶನ್ ಹಾಗೂ ಕಿಶೋರ್ ಎಲ್ಲರೊಂದಿಗೂ ಈಕೆ ನಟಿಸಿದ್ರು. ಇಷ್ಟೆಲ್ಲ ನಟರೊಂದಿಗೆ ಆಕೆ ನಟಿಸಿದ್ದು ಕೇವಲ 7 ವರ್ಷಗಳಲ್ಲಿ. ಆ ಬಳಿಕ ಅವರು ಎಲ್ಲಿ ನಾಪತ್ತೆಯಾಗಿ ಹೋದ್ರು ಅನ್ನೋದು ಎಂದಿಗೂ ಗೊತ್ತಾಗಿಲ್ಲ. 2011ರಲ್ಲಿ ಅವರು ಕೊನೆಯ ಬಾರಿಗೆ ತೆರೆಯ ಮೇಲೆ ಕಾಣಿಸಿಕೊಂಡ್ರು. ಬಹುಶಃ ಇಷ್ಟೆಲ್ಲ ಹೇಳಿದರೂ ಆಕೆ ಯಾರು ಅನ್ನೋದು ನಿಮಗೆ ಅಂದಾಜಾಗಲು ಸಾಧ್ಯವಿಲ್ಲ. ಆಕೆ ನಟಿಸಿದ ಮೊಟ್ಟ ಮೊದಲ ಸಿನಿಮಾ ಕನ್ನಡ ಅದ್ವಿತೀಯ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು. ಹೌದು, ಜೆನಿಫರ್ ಕೊತ್ವಾಲ್. ಜೋಗಿ ಸಿನಿಮಾದಲ್ಲಿ ಶಿವರಾಜ್ಕುಮಾರ್ ಜೊತೆಯಲ್ಲಿ ನಿವೇದಿತಾ ಪಾತ್ರದಲ್ಲಿ ನಟಿಸಿದ ಜೆನಿಫರ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಇಂದು ಮಾಡೆಲ್, ಇನ್ಫ್ಲುಯೆನ್ಸರ್ ಆಗಿಯೇ ಹೆಚ್ಚಾಗಿ ಜನಪ್ರಿಯರಾಗಿರುವ ಜೆನಿಫರ್ ಕೊತ್ವಾಲ್ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಹಿಂದೊಮ್ಮೆ ಇವರು ಕನ್ನಡದ ಸ್ಟಾರ್ ನಟಿಯಾಗಿದ್ರು ಎನ್ನುವಂತಹ ಯಾವ ಕುರುಹುಗಳು ಅವರೊಂದಿಗಿಲ್ಲ. ಅವರ ಮುಖ ಸಂಪೂರ್ಣ ಬದಲಾಗಿದ್ದು ಅಭಿಮಾನಿಗಳು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿರಬಹುದು ಎಂದು ಅಂದಾಜಿಸ್ತಾ ಇದ್ದಾರೆ. ಇನ್ನು ಮದುವೆಯಂತಹ ಖಾಸಗಿ ವಿಚಾರಗಳು ಆಕೆಯ ಜೀವನದಲ್ಲಿ ಆಗಿದ್ಯಾ ಅನ್ನೋದರ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ. ಅವರು ಪ್ಯಾರಿಸ್, ಮೊನಾಕೋ ಮತ್ತು ದುಬೈನಂತಹ ಸ್ಥಳಗಳಿಗೆ ತಮ್ಮ ಪ್ರಯಾಣದ ಕುರಿತು ಆಗಾಗ್ಗೆ ಅಪ್ಡೇಟ್ಗಳನ್ನ ಪೋಸ್ಟ್ ಮಾಡ್ತಾರೆ ಮತ್ತು ಉನ್ನತ ಮಟ್ಟದ ಫ್ಯಾಷನ್ ಇವೆಂಟ್ಗಳಲ್ಲಿ ಕಡ್ಡಾಯವಾಗಿ ಹಾಜರಾಗ್ತಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಆಕೆ ನಿಯಮಿತವಾಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋಗಳು, ಫ್ಯಾಷನ್ ಶೈಲಿಯ ಗೈಡ್ಸ್ಗಳು ಮತ್ತು ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳುತ್ತಾರೆ. ಆದ್ರೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳ ಸ್ಟಾರ್ ಹೀರೋಯಿನ್ ಆಗಿದ್ದ ಈಕೆಯ ಲೈಫ್ ಸ್ಟೈಲ್ ಇಷ್ಟು ಬದಲಾಗಿದ್ದು ಕಂಡು ಸ್ಯಾಂಡಲ್ವುಡ್ ಅಭಿಮಾನಿಗಳು ಅಚ್ಚರಿಪಟ್ಟಿದ್ದಾರೆ.